ಈ 2024 ನನಗೆ ಗೊತ್ತಿರೋಂಗೆ ಸುಮಾರು ಒಂದು 120-130 ಸಿನಿಮಾಗಳಾಗಲೇ ರಿಲೀಸ್ ಆಗಿ ಹೋಗಿದೆ. ಸೊ ನೀವು ಹೇಳೋ ಪ್ರಕಾರ ಸಿನಿಮಾ ಚೆನ್ನಾಗಿದ್ದರೆ ಗ್ಯಾರಂಟಿ ಪ್ರೇಕ್ಷಕ ನೋಡ್ತಾನೆ ಅಂತ ಹೇಳೋದು ನಿಜವಾಗಿದ್ದರೆ ಇನ್ನು 130 ಸಿನಿಮಾಗಳು ಚೆನ್ನಾಗಿರಲಿಲ್ಲ. ನಿಮ್ಮ ಕೆಲಸ ಏನು ಸರ್? ಕತೆ, ಚಿತ್ರಕಥೆ, ಸಂಭಾಷಣೆ, ಲೊಕೇಶನ್ನು, ಆರ್ಟಿಸ್ಟ್ ಕಡೆಯಿಂದ ಹೇಗೆ ನೀವು ಆ್ಯಕ್ಟಿಂಗ್ ತೆಗೆಸ್ಬೇಕು, ಪರಕಾಯ ಪ್ರವೇಶ ಹೇಗೆ ಮಾಡಿಸ್ಬೇಕು, ಅದ್ರ ಕಡೆ ಗಮನ ಇತ್ತು ಅಂದರೆ ನಾನು ಹೇಳ್ತಾ ಇರೋದು ನಿಮ್ಮ ಕೆಲಸನೇ ನೀವು ಕರೆಕ್ಟಾಗಿ ಮಾಡಿ. ಕ್ಯಾಮ್ರಾಮನ್ ಕೆಲಸ ಮಾಡ್ತಾನೆ, ಎಡಿಟಿಂಗ್ ಕೆಲಸ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರ್ ಕೆಲಸ ಮಾಡ್ತಾನೆ. ಸೊ ನಿಮ್ಮ ಕೆಲಸನ ನೀವು ನೀಟಾಗಿ ಮಾಡಿ. ಅದಕ್ಕೆ ಬಿದ್ದುಬಿಟ್ಟು ಸಿನಿಮಾ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಸರ್, ನಮ್ಮ ಲಕ್ಕು ಚೆನ್ನಾಗಿತ್ತು, ಹಿಟ್ಟಾಯಿತು ಸರ್. ಇನ್ ಕೇಸ್ ಫ್ಲಾಪ್ ಆಯಿತು ಅಂತ ಇಟ್ಕೊಳ್ಳಿ ಸರ್, ಎಗೈನ್ ರೊಟೇಟ್ ಮತ್ತೆ ಇಲ್ಲಿ ಬಿಡಬೇಕು, ನಾವು ಇಲ್ಲಿಂದ ಮತ್ತೆ ಹತ್ತಬೇಕು. ಈಗ ಚಂದನವನ ಹಿಂಗೆ ಥಿಯೇಟ್ರಲ್ಲಿ ಹೋದ ತಕ್ಷಣ ಬ್ಲ್ಯಾಕ್ ಟಿಕೆಟು ಅದು ಇದು ಅಂತ ಏನು ನಾವು ನೋಡ್ತಿದ್ವಲ್ಲ, ಮತ್ತೆ ಆ ಯುಗ ಬಂದೇ ಬರುತ್ತೆ. ಇನ್ನು 6 ತಿಂಗಳಲ್ಲಿ ಮತ್ತೆ ಎಲ್ಲವೂ ಆಗುತ್ತೆ ಸರ್. ಬೀಜ ಬಿತ್ತಿದ ತಕ್ಷಣ ನಾವು ಚಿಗುರು ಹೊಡಿಬೇಕು, ಮೊಳಕೆ ಬರಬೇಕು, ಮರ ಆಗಬೇಕು ಅಂದರೆ ಖಂಡಿತ ಆಗಲ್ಲ. ಆ್ಯಸ್ ಎ ಸಿನಿಮಾದವನು ಆಗಿಬಿಟ್ಟು ಸರ್ ನನ್ನ ಮನೆಯಲ್ಲಿ ನನಗೆ OTT ಇದೆ, ಮತ್ತೊಂದಿದೆ, ನಾನು ನೋಡಲ್ಲ ಸರ್. ಕೆಲವೊಂದು ಸಿನಿಮಾನ ನೋಡಲ್ಲ, ಥಿಯೇಟ್ರಲ್ಲೇ ನೋಡಬೇಕು ಸರ್. ಅದು ಮಜನೇ ಬೇರೆ ಸರ್. ನೀವು ಮೆಸೇಜ್ ಕೊಡ್ತೀನಿ ಅಂತ ಹೋಗೋದಲ್ಲ. ಈಗಿನ ಪರಿಸ್ಥಿತಿ, ಈಗಿನ ವಾಸ್ತವ ಹೆಂಗಿದೆ ಅಂದರೆ ಸರ್, ನಾನೀಗ ಬುದ್ಧಿ ಹೇಳೋಕ್ಕಾಗಲ್ಲ. ಬುದ್ಧಿ ಹೇಳೋಕ್ಕೆ ನಾನು ಬುದ್ಧಿವಂತ ಅಲ್ಲ ನಾನು. ಸೊ ಅಟ್ಲೀಸ್ಟು ಎಂಜಾಯ್ಮೆಂಟ್ ಅಂತಾರಲ್ಲ, ಎಂಟರ್ಟೈನ್ಮೆಂಟ್, ಒಂದು ಯಾವುದೋ ಒಂದು ರಿಲ್ಯಾಕ್ಸ್ ಮೂಡಿಗೆ ಬಂದಪ್ಪ, ಇದನ್ನು ಕೂತ್ಕೊಂಡು ನೋಡಿದೆ, ಚೆನ್ನಾಗಿದೆ ಕಣಯ್ಯ, ಸಿನಿಮಾ ನೋಡ್ಬೋದು ಅಂತ. ಸರ್, ನಿಮ್ಮ ಸಿನಿಮಾದ ಅನುಭವ ಹೇಳಿದ್ರಿ, ನಿಮ್ಮ ಆಲ್ಮೋಸ್ಟ್ ಕಂಪ್ಲೀಟ್ ಜರ್ನಿ ಕೇಳ್ದಂಗಿತ್ತು ನಮಗೆ ಸಿನಿಮಾದ. ಹೌದು ಸರ್. ಇದ್ರ ಜೊತೆಗೆ ಸಿನಿಮಾಗಳಲ್ಲಿ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳಾಗ್ಬೋದು, ಸಿನಿಮಾ ಸರಿಗೆ ಹೋಗ್ತಿಲ್ಲ ಅಥವಾ ಚಿತ್ರಮಂದಿರಗಳು ರಿಲೀಸ್ ಆಗ್ತಿಲ್ಲ, ರಿಲೀಸ್ ಆದರೂ ಕೂಡ ನೋಡೋಕ್ಕೆ ಜನ ಬರ್ತಿಲ್ಲ. ಸೊ ಚಿತ್ರರಂಗದ ಭವಿಷ್ಯ ಹಿಂಗೆ ಮುಂದೆ ಹೋದರೆ ಇನ್ನೊಂದು 5-10 ವರ್ಷಗಳಲ್ಲಿ ಚಿತ್ರರಂಗಕ್ಕೆ ಆಪತ್ತಿದೆ ಅಂತ ಜನ ಮಾತಾಡ್ಕೊತಿದ್ದಾರೆ. ಸೊ ನಿಮಗೇನು ಅನಿಸುತ್ತೆ ಸರ್? ಯಾವುದಿಲ್ಲ, ಅದಕ್ಕೊಂದು ಉದಾಹರಣೆ ಕೊಟ್ಟುಬಿಡ್ತೀನಿ ಸರ್ ನಿಮಗೆ. ಮಳೆಗಾಲ ಬಂದಾಗ ಈ ಹಳ್ಳಿ ಕಡೆ ಕೆರೆ ಮತ್ತು ಹೊಳೆ ಅಂತೀವಿ ನಿಮಗೆ. ಸೊ ಆ ಹೊಳೆಗಳು ತುಂಬಿಡುತ್ತೆ. ಅದೇ ಬೇಸಿಗೆ ಕಾಲ ಅಂತ ಬಂದಾಗ ಕೆರೆಗಳು, ಹೊಳೆಗಳು ಎಲ್ಲ ಖಾಲಿ ಆಗಿಬಿಟ್ಟು ಬರಡು ಭೂಮಿ ಆಗಿಬಿಡುತ್ತೆ ನಿಮಗೆ. ಮತ್ತೆ ಮಳೆ ಬರುತ್ತೆ, ಮತ್ತೆ ತುಂಬಿಡುತ್ತೆ ಸರ್. ಯಾವ ಇಂಡಸ್ಟ್ರಿ ಅಂತಲ್ಲ, ಸಿನಿಮಾ ಇಂಡಸ್ಟ್ರಿನ ಹೊರತುಪಡಿಸಿ ನೀವು ಯಾವುದೇ ಇಂಡಸ್ಟ್ರಿಗೆ ಹೋಗಿ, ಯಾವುದೇ ರಾಜಕೀಯ ಆಗಿರ್ಬೋದು, ಮತ್ತು ಶೈಕ್ಷಣಿಕ ಆಗಿರ್ಬೋದು, ಇನ್ನೊಂದು ಕಂಪನೀಸು, ವಾಟ್ ಎವರ್ ಇಟ್ ಮೈ ಬಿ. ಸೊ ಎಲ್ಲದೂ ಒಂದು ಬೀಳಿದ್ದೇ ಇರುತ್ತೆ ಸರ್, ಬೀಳಿದ್ದೇ ಇರುತ್ತೆ. ಎದ್ದೇಳಬೇಕು ಅಂತ ಅಂದಾಗ ಈಗ ಸಿನಿಮಾನೇ ತೊಗೊಳ್ಳಿ ಸರ್, ಒಳ್ಳೊಳ್ಳೆ ಕಂಟೆಂಟು ಅಂತ ಸಿನಿಮಾ ಬಂದಾಗ ಖಂಡಿತ ಪ್ರೇಕ್ಷಕ ಮಹಾಪ್ರಭು ಖಂಡಿತ ಕೈ ಹಿಡಿತಾನೆ ಸರ್. ಅದು ಬಿದ್ದೋದಂತೆ, ಇದು ಹೋಗ್ಬಿಡ್ತಂತೆ, ಇನ್ನು ಲೈಫೇ ಇಲ್ಲಂತೆ, ಅವ್ರಿಗೆ ಇದಿಲ್ಲ, ಅದು ಯಾವುದೂ ಇಲ್ಲ ಸರ್. ಹೇಳೋರು ಹೇಳ್ತಾನೆ ಇರ್ತಾರೆ, ಮಾಡೋರು ಮಾಡ್ತಾನೆ ಇರ್ತಾರೆ ಸರ್. ಕೆಲಸನ ನಿಯತ್ತಿಂದ ಮಾಡಬೇಕು ಸರ್, ಅಷ್ಟೇ. ಪ್ರಾಮಾಣಿಕತೆ ಅಂತಾರಲ್ಲ, ಆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ, ಪ್ರತಿಫಲ ದೇವ್ರು ಕೊಡ್ತಾನೆ ಅಂತ ಕೃಷ್ಣ ಹೇಳ್ತಾನಲ್ವಾ. ಸೊ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನೀವು 100% ಅದ್ರ ಮೇಲೆ ನೀವು ಒತ್ತಡ ಹಾಕಿ, ಖಂಡಿತ ಗೆಲುವು ಇದ್ದೇ ಇದೆ ಸರ್. ಯಾವುದೂ ಬಿದ್ದಿಲ್ಲ ಸರ್. ಈ 2 ವರ್ಷದ ಏನು 2024 ಏನಿದೆ, ಈ 2024 ನನಗೆ ಗೊತ್ತಿರೋಂಗೆ ಸುಮಾರು ಒಂದು 120-130 ಸಿನಿಮಾಗಳಾಗಲೇ ರಿಲೀಸ್ ಆಗಿ ಹೋಗಿದೆ. ಸೊ ನೀವು ಹೇಳೋ ಪ್ರಕಾರ ಸಿನಿಮಾ ಚೆನ್ನಾಗಿದ್ದರೆ ಗ್ಯಾರಂಟಿ ಪ್ರೇಕ್ಷಕ ನೋಡ್ತಾನೆ ಅಂತ ಹೇಳೋದು ನಿಜವಾಗಿದ್ದರೆ ಇನ್ನು 130 ಸಿನಿಮಾಗಳು ಚೆನ್ನಾಗಿರಲಿಲ್ಲ ಸರ್. ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಒಂದು ಅನುಭವದ ಕೊರತೆ ಆಗುತ್ತೆ. ಒಬ್ಬ ನಿರ್ದೇಶಕ ಅಂತ ಬಂದನು ಏನಾಗ್ಬಿಡುತ್ತೆ ಅಂದರೆ 100% ಕೆಲಸ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಖಂಡಿತ ಆಗುತ್ತೆ. ನಿರ್ದೇಶಕ ಆಗಿ ಬಂದವನು ಏನು ಮಾಡ್ತಾನೆ ಗೊತ್ತಾ, ಪ್ರೊಡಕ್ಷನ್ ನೋಡೋಕೆ ಹೋಗ್ತಾನೆ, ಅಥವಾ ಇನ್ನೊಬ್ಬರು ಪ್ರೊಡಕ್ಷನ್ ಕೆಲಸದ ಪೇಮೆಂಟ್ ಎಷ್ಟು ತೊಗೋತಾರೆ ಅದನ್ನು ನೋಡೋಕೆ ಹೋಗ್ತಾರೆ. ನಿಮ್ಮ ಕೆಲಸ ಏನು ಸರ್? ಕತೆ, ಚಿತ್ರಕಥೆ, ಸಂಭಾಷಣೆ, ಲೊಕೇಶನ್ನು, ಆರ್ಟಿಸ್ಟ್ ಕಡೆಯಿಂದ ಹೇಗೆ ನೀವು ಆ್ಯಕ್ಟಿಂಗ್ ತೆಗೆಸ್ಬೇಕು, ಪರಕಾಯ ಪ್ರವೇಶ ಹೇಗೆ ಮಾಡಿಸ್ಬೇಕು, ಅದ್ರ ಕಡೆ ಗಮನ ಇತ್ತು ಅಂದರೆ ನಾನು ಹೇಳ್ತಾ ಇರೋದು ನಿಮ್ಮ ಕೆಲಸನೇ ನೀವು ಕರೆಕ್ಟಾಗಿ ಮಾಡಿ. ಕ್ಯಾಮ್ರಾಮನ್ ಕೆಲಸ ಮಾಡ್ತಾನೆ, ಎಡಿಟಿಂಗ್ ಕೆಲಸ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರ್ ಕೆಲಸ ಮಾಡ್ತಾನೆ. ಸೊ ನಿಮ್ಮ ಕೆಲಸನ ನೀವು ನೀಟಾಗಿ ಮಾಡಿ. ಅದಕ್ಕೂ ಬಿಫೋರ್ ನಾವು ಫೌಂಡೇಶನ್ ಅಂತೀವಲ್ವಾ, ಅಂದರೆ ಈಗ 4 ಫೌಂಡೇಶನ್ನು ನಾವು ಹಾಕಿದ್ವಿ ಅಂದರೆ ಮನೆ ಸ್ಟ್ರಾಂಗ್ ಆಗಿರುತ್ತೆ ಸರ್. ಇಲ್ಲಿ ಕೆಲವೊಂದು ಏನಾಗ್ಬಿಡುತ್ತೆ ಗೊತ್ತಾ, ರೆಡಿ ಇದೆಯೇನಯ್ಯ, ನೆಕ್ಸ್ಟ್ ಮಂತು ನೀನು ಫ್ಲೋರಿಗೆ ಹೋಗ್ಬಿಡು, ಶೂಟಿಂಗ್ ಮಾಡಿಬಿಡು ಅಂತಾರೆ ಸರ್. ಅದಲ್ಲ ಸಿನಿಮಾ. ನೀವು ಕೂತ್ಕೋಬೇಕು, ಅದರಲ್ಲಿ ಎಷ್ಟು ಕೆತ್ತನೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಸಿನಿಮಾ ತೆರೆ ಮೇಲೆ ಕಾಣಿಸುತ್ತೆ ನಿಮಗೆ. ಇಲ್ಲಿ ನಿಮಗೆ ಕಥೆನೇ, ಚಿತ್ರಕಥೆನೇ ಇಲ್ಲೇ ಒಂದು ಫೈನಲ್ ಆಗಿರಲ್ಲ ಸರ್. ಅದೊಂದು ಸ್ಕ್ರೀನ್ ಪ್ಲೇ ಮಾಡಬೇಕು, ಡೈಲಿ ಅದೇನೋ ಒಂದು ಮಾಡಿಬಿಡಿ
ಅಂದರೆ ನಾನು ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್, ಅದಕ್ಕೊಂದು ಪೂರಕವಾದ ವ್ಯವಸ್ಥೆ ಇರಬೇಕು ಸರ್. ನಿಮಗೆ ತಾಳಿ ಕಟ್ಟಿದ ಮೇಲೆ, ಮದುವೆ ತಾಳಿ ಕಟ್ಟಿದ ಮೇಲೆ ಯಾಕೆ ಊಟಕ್ಕೆ ಬಿಡ್ತಾರೆ ಅಂದರೆ ಅಲ್ಲಿ ರೆಡಿ ಇರುತ್ತೆ, ಅದಕ್ಕೆ ಊಟಕ್ಕೆ ಬಿಡ್ತಾರೆ. ನಿಮಗೆ ತಾಳಿ ಕಟ್ಟೋಕ್ಕೆ ಮುಂಚೆನೇ ಊಟಕ್ಕೆ ಯಾರೂ ಬಿಡಲ್ಲ, ನಿಮಗೆ ಟಿಫನ್ ಮಾಡ್ಕೊಂಡಿರ್ತಾರೆ ಅಷ್ಟೇ, ಬಿಟ್ಟರೆ ಊಟಕ್ಕೆ ಯಾರೂ ಬಿಡಲ್ಲ. ಸೊ ಅದನ್ನೊಂದು ಅಧ್ಯಯನ ಮಾಡಬೇಕು ನಿಮಗೆ ಕರೆಕ್ಟಾಗಿ. 1 ತಿಂಗಳಲ್ಲ 2 ತಿಂಗಳಲ್ಲ, ಏನಕ್ಕೆ ಅಂದರೆ ಒಂದು ಸಕ್ಸಸ್ಸು ಸರ್. ಒಂದು ಸಕ್ಸಸ್ ತೊಗೊಳಕ್ಕೆ ನಾವು ವರ್ಷಗಟ್ಟಲೆ ಓಡಾಡಿರ್ತೀವಿ, ಎಷ್ಟೋ ವರ್ಷ ಸ್ಟ್ರಗಲ್ ಮಾಡಿರ್ತೀವಿ, ಊಟ ಬಿಟ್ಟಿರ್ತೀವಿ, ತಿಂಡಿ ಬಿಟ್ಟಿರ್ತೀವಿ, ಚಪ್ಪಲಿ ಸವ್ಕೊಂಡು ಪ್ರೊಡ್ಯೂಸರ್ ಹತ್ರ ಹೋಗಿ ನಾವು ಬೆಗ್ಗು ಮಾಡಿ ಏನೇನೋ ಮಾಡಿರ್ತೀವಿ. ಅವಸರಕ್ಕೆ ಬಿದ್ದುಬಿಟ್ಟು ಸಿನಿಮಾ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಸರ್, ನಮ್ಮ ಲಕ್ಕು ಚೆನ್ನಾಗಿತ್ತು, ಹಿಟ್ಟಾಯಿತು ಸರ್. ಇನ್ ಕೇಸ್ ಫ್ಲಾಪ್ ಆಯಿತು ಅಂತ ಇಟ್ಕೊಳ್ಳಿ ಸರ್, ಎಗೈನ್ ರೊಟೇಟ್ ಮತ್ತೆ ಇಲ್ಲಿ ಬಿಡಬೇಕು ನಾವು, ಇಲ್ಲಿಂದ ಮತ್ತೆ ಹತ್ತಬೇಕು. ಈಗ 20 ಮೆಟ್ಲು ಇರ್ತವೆ ಸರ್, 20 ಮೆಟ್ಲು 2 ಮೆಟ್ಲು ಹತ್ತೀವಿ ಸರ್, ಟಪ್ಪನಂಗೆ ಬೀಳ್ತೀವಿ, 2 ಮೆಟ್ಲಲ್ವಾ ಹತ್ತೀವಿ ಸರ್. 5ನೇ ಮೆಟ್ಲಿಂದ ಬಿಟ್ವಿ, ಒಂದು ಕಾಲಿಗೆ ಒಂದು ಸ್ವಲ್ಪ ಗಾಯ ಆಯಿತು ಸರ್, ಒಂದು ಸ್ವಲ್ಪ ಹುಷಾರಾಗಬೇಕು ಅಂತ 20 ಮೆಟ್ಲಿಂದ ಬಿದ್ವಿ ಅಂತ ಇಟ್ಕೊಳ್ಳಿ ಸರ್, ಮತ್ತೆ ಎದ್ದೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಇಡೋ ಒಂದೊಂದು ಮೆಟ್ಟಿಲು ಅದು ಸಾಧನೆಗೆ ದಾರಿಯಾಗಿರಬೇಕು. ಹಿಂದೆ 1000 ಜನ ಬರ್ಬೋದು, 1000 ಜನ ಹೋಗ್ಬೋದು, ನಾವು ಹೋಗೋ ಗುರಿ ಕರೆಕ್ಟಾಗಿತ್ತು ಅಂದರೆ ಖಂಡಿತ ಹೇಳ್ತೀನಲ್ವ ಸರ್, ಯಾವುದು ಸತ್ತಿಲ್ಲ ಮತ್ತು ಸಾಯೋದು ಇಲ್ಲ. ನಿಮಗೆ ಯಾವತ್ತು ಸಾವಾಗೋದು ಅಂದರೆ ಪ್ರಪಂಚ ಪ್ರಳಯ ಆಗಬೇಕು ಅಷ್ಟೇ, ಯಾರು ಮುಗ್ಸೋಕ್ಕೂ ಆಗಲ್ಲ, ಸಾಯಿಸೋಕ್ಕೂ ಆಗಲ್ಲ. ನೀವು ಕರೆಕ್ಟಾಗಿ ಒಂದು ಗುರಿ ಇಟ್ಕೊಂಡು ಹೋದೆ ಅಂದರೆ ಖಂಡಿತವಾಗ್ಲೂ ಗೆಲುವು ಇದೆ ಸರ್. ಮತ್ತೆ ಅದೊಂದು ಮರುಕಳಿಸುತ್ತೆ ಗೊತ್ತಾ, ಚಂದನವನ ಹಿಂಗೆ ಥಿಯೇಟ್ರಲ್ಲಿ ಹೋದ ತಕ್ಷಣ ಬ್ಲ್ಯಾಕ್ ಟಿಕೆಟು ಅದು ಇದು ಅಂತ ಏನು ನಾವು ನೋಡ್ತಿದ್ವಲ್ಲ, ಮತ್ತೆ ಆ ಯುಗ ಬಂದೇ ಬರುತ್ತೆ. ಇನ್ನು 6 ತಿಂಗಳಲ್ಲಿ ಮತ್ತೆ ಎಲ್ಲವೂ ಆಗುತ್ತೆ ಸರ್. ಬೀಜ ಬಿತ್ತಿದ ತಕ್ಷಣ ನಾವು ಚಿಗುರು ಹೊಡಿಬೇಕು, ಮೊಳಕೆ ಬರಬೇಕು, ಮರ ಆಗಬೇಕು ಅಂದರೆ ಖಂಡಿತ ಆಗಲ್ಲ. ಸ್ವಲ್ಪ ಟೈಮ್ ಬೇಕು, ನೀರು ಹಾಕಬೇಕು, ಅದಕ್ಕೆ ಆ ಕಳೆಗಳನ್ನು ಕಿತ್ತಾಕಬೇಕು, ಗಿಡಗಳಿರುತ್ತೆ ಅವನ್ನೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಸರ್. ಒಂದು ಸ್ವಲ್ಪ ಟೈಮ್ ಬರುತ್ತೆ. ಏನು ಅಂದರೆ ಏನೂ ಆಗಿಲ್ಲ ಸರ್. ಕೆಲವೊಬ್ಬರು ಕೆಲಸ ಮಾಡೋಕ್ಕೆ ಆಗದೇ ಇದ್ದವರು ಸಿನಿಮಾ ಇಂಡಸ್ಟ್ರಿಗೆ ಬಿದ್ದೋಯ್ತು, ಇನ್ನು ಅವರು ಹೋದರು, ಅವರು ಏನು ಸರ್ ಮಾತಾಡೋರು ಹಿಂದೆ ಇರ್ತಾರೆ, ಕೆಲಸ ಮಾಡೋರು ಮುಂದೆ ಇರ್ತಾರೆ. ಅಷ್ಟು 6 ತಿಂಗಳಲ್ಲಿ ಆಲ್ಮೋಸ್ಟ್ ಯಾವ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಿಲ್ಲ ಸರ್, ಎಕ್ಸೆಪ್ಟ್ ಲಾಸ್ಟ್ ವೀಕ್. ಅಂದರೆ ಈ ವಾರ 2 ಸಿನಿಮಾ ರಿಲೀಸ್ ಆಗುತ್ತೆ. ಹಾಂ ಸರ್. ಈ 2 ಸಿನಿಮಾಗಳಲ್ಲಿ ಇರುವಂಥ ಸ್ಟಾರ್ ಬಿಟ್ಟರೆ ಇನ್ನು 6 ತಿಂಗಳು ಯಾವ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗಿಲ್ಲ. ಈಗ ನೀವು ಹೇಳ್ತಿದ್ರಿ ಬೀಜ ಬಿತ್ತಬೇಕು, ಬಿತ್ತಿದ ತಕ್ಷಣವೇ ಬೆಳೆಯೋಕ್ಕಾಗೋದಿಲ್ಲ ಅಂತ. ನಿಮ್ಮ ಪ್ರಕಾರ ಇನ್ನೂ ಬೀಜನೇ ಬಿತ್ತಿಲ್ವಾ ಹಂಗಂದ್ರೆ ಯಾರು? ಸರ್ ನಾನು ಹೇಳ್ತಾ ಇರೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಈಗ ಹೆಂಗಾಗಿದೆ ಅಂದರೆ ಅಂಗೈಯಲ್ಲಿ ಅಪ್ಸರೆ ಅಂತಾರಲ್ಲ, ಈಗ ಮೊಬೈಲು ನಿಮಗೆ ಎಲ್ಲವನ್ನೂ ತೋರ್ಪಡಿಸುತ್ತೆ ನಿಮಗೆ. ಸೊ ಇಲ್ಲಿ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಟ್ವಿಟ್ಟರ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಸೊ ನಿಮಗೆ OTTಗಳಿದ್ದಾವೆ, ಎಲ್ಲವೂ ಇಲ್ಲೇ ಸಿಕ್ಬಿಡುತ್ತೆ. ಮನುಷ್ಯನ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಇನ್ನೊಂದು ತಿಂಗಳಾದರೆ ಹಾಕ್ಬಿಡ್ತೀವಿ ಸರ್. ನೀವು ಏನೇ ಫೀಲ್ ಮಾಡಿ, ಈಗ ನಾವೇ ಆ್ಯಸ್ ಎ ಸಿನಿಮಾದವನ್ನ ಆಗಿಬಿಟ್ಟು ಸರ್ ನನ್ನ ಮನೆಯಲ್ಲಿ ನನಗೆ OTT ಇದೆ, ಮತ್ತೊಂದಿದೆ, ನಾನು ನೋಡಲ್ಲ ಸರ್, ಕೆಲವೊಂದು ಸಿನಿಮಾನ ನೋಡಲ್ಲ, ಥಿಯೇಟ್ರಲ್ಲೇ ನೋಡಬೇಕು ಸರ್, ಅದು ಮಜನೇ ಬೇರೆ ಸರ್. ಸರ್ ಇದನ್ನು ಕಂಟ್ರೋಲ್ ಮಾಡೋದು ಯಾರು ಅಂದರೆ ಸರ್ ಕಂಟ್ರೋಲ್ ಮಾಡೋದಂತ ಹೇಳ್ತಾ ಇಲ್ಲ ಸರ್. ಈಗ ಇದು ಸಿನಿಮಾ ನೀವು ಕೋಟಿ ಹಾಕ್ಬಿಟ್ಟು ಪಬ್ಲಿಸಿಟಿ ಮಾಡಿದ್ರು ಅಷ್ಟೇ, 10 ಕೋಟಿ ಹಾಕಿ ಪಬ್ಲಿಸಿಟಿ ಮಾಡಿದ್ರು ಅಷ್ಟೇ ಸರ್. ನಾವು ಅಷ್ಟು 10 ವರ್ಷ ಸಿನಿಮಾ ಮಾಡಿದ್ದು 2 ವಾರದೊಳಗೆ ಡಿಸೈಡ್ ಆಗುತ್ತೆ ಸರ್. ಆಚೆ ಬರ್ತಾನೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಸರ್. ಮೌತ್ ಪಬ್ಲಿಸಿಟಿ ಮುಂದೆ ಯಾವ ಕೋಟಿನೂ ಇಲ್ಲ ಸರ್. ಒಬ್ಬ ಮೌತ್ ಪಬ್ಲಿಸಿಟಿ ಚೆನ್ನಾಗಿದೆ ಕಣಯ್ಯ ಅಂದರೆ 100 ಜನನೂ ಕಳಿಸ್ಬೋದು, 1000 ಜನನೂ ಕಳಿಸ್ಬೋದು. ಸೊ ಆ ಕೆಲಸನ ನಾವುಗಳು ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ಈಗ ನಾನೇನೋ ಮೆಸೇಜ್ ಕೊಡ್ತೀನಿ ಅಂತ ಹೋಗೋದಲ್ಲ. ಈಗಿನ ಪರಿಸ್ಥಿತಿ, ಈಗಿನ ವಾಸ್ತವ ಹೆಂಗಿದೆ ಅಂದರೆ ಸರ್, ನಾನೀಗ ಬುದ್ಧಿ ಹೇಳೋಕ್ಕಾಗಲ್ಲ. ಬುದ್ಧಿ ಹೇಳೋಕ್ಕೆ ನಾನು ಬುದ್ಧಿವಂತ ಅಲ್ಲ ನಾನು. ಸೊ ಅಟ್ಲೀಸ್ಟು ಎಂಜಾಯ್ಮೆಂಟ್ ಅಂತಾರಲ್ಲ, ಎಂಟರ್ಟೈನ್ಮೆಂಟ್, ಒಂದು ಯಾವುದೋ ಒಂದು ರಿಲ್ಯಾಕ್ಸ್ ಮೂಡಿಗೆ ಬಂದಪ್ಪ, ಇದನ್ನು ಕೂತ್ಕೊಂಡು ನೋಡಿದೆ, ಚೆನ್ನಾಗಿದೆ ಕಣಯ್ಯ, ಸಿನಿಮಾ ನೋಡ್ಬೋದು ಅಂತ ಹೋಯ್ತದು. ರಾಜ್ಕುಮಾರು, ವಿಷ್ಣುವರ್ಧನ್ನು ಮತ್ತು ನಮ್ಮ ಅಂಬರೀಷ್ ಅವರ ಫೀಲ್ಡಲ್ಲಿ ಹೊಟ್ಟೋಯ್ತು ಸರ್. ಮೆಸೇಜ್ ಓರಿಯೆಂಟೆಡ್ ಈಗ ಏನಿಲ್ಲ ಸರ್. ಕಮರ್ಷಿಯಲ್ ಆಗಿ ನೋಡಿದ್ರಾ ಹಾವು ಅಂದ್ರೆ ಅವ್ರಿಗೆ ಇಷ್ಟಪಟ್ಟಿದ್ದು ಹೀರೋ ಆಯಿತು ಅಂದರೆ ಅವನ್ನ ಎತ್ತಿ ಮೆರೆಸ್ತಾರೆ, ಇಲ್ಲ ಎತ್ತಿ ಒಗಿತಾರೆ ಸರ್. ಉದಾಹರಣೆಗಳು ತುಂಬ ಇದ್ದಾವೆ ಕಣ್ಣು ಮುಂದೆ ನಿಮಗೆ ಇಂಡಸ್ಟ್ರಿಯಲ್ಲಿ ಏನಿದೆ ಅಂತ. ನಿಮ್ಮ ಪ್ರಶ್ನೆಗೆ ಬರ್ತೀನಿ ನಾನು. ಆಗಲಿ ಸರ್. ಹೇಳ್ತಿದ್ರೆ ಸಿನಿಮಾ ಚೆನ್ನಾಗಿರ್ಬೇಕು, ಮೇಕಿಂಗ್ ಚೆನ್ನಾಗಿ ಮಾಡಿರ್ಬೇಕು, ಕೋಟಿ ಖರ್ಚು ಮಾಡದಿದ್ರು ಪರವಾಗಿಲ್ಲ, ಸಿನಿಮಾ ಚೆನ್ನಾಗಿರ್ಬೇಕು, ಅವ್ರ OTTಗಳಿಗೆ ಬೇಗ ಬರೋದಿಲ್ಲ ಅಂತ. ಹೌದು ಸರ್. ಸರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ನಮ್ಮ ಪ್ರೀತಿಯ ಅಪ್ಪು ಸರ್, ಹಾಂ ಸರ್, ಯುವರತ್ನ ಅಂತ ಒಂದು ಸಿನಿಮಾ ಮಾಡ್ತಾರೆ. ಹಾಂ ಸರ್. ಯುವರತ್ನ ಸಿನಿಮಾ ಮಾಡಿದಾಗ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ನಾವು ನೋಡಿದ್ವಿ ಆ್ಯಂಡ್ ಆಡಿಯನ್ಸ್ ರಿವ್ಯೂಸ್ ತುಂಬ ಚೆನ್ನಾಗಿತ್ತು, ಎಲ್ಲ ಕಡೆ ಒಳ್ಳೆ ಫೀಡ್ಬ್ಯಾಕ್ ಇತ್ತು. ಸರ್, ಯಾಕೆ 9ನೇ ದಿನಕ್ಕೆ ಅಮೆಝಾನ್ ಪ್ರೈಮಲ್ಲಿ ಸಿನಿಮಾ ಬಂತು? ನಿಮ್ಮ ಪ್ರಕಾರ ಸಿನಿಮಾ ಚೆನ್ನಾಗಿರ್ಲಿಲ್ವಾ, ಮಾರ್ಕೆಟಿಂಗ್ ಮಾಡಿರ್ಲಿಲ್ವಾ, ಅಥವಾ ಬೇರೆ ಯಾವುದೋ ಕುತಂತ್ರಕ್ಕೆ ಯುವರತ್ನ ಬಲಿ ಆಯ್ತಾ? ಸರ್, ಅದಕ್ಕೊಂದು ನಾನು ಉದಾಹರಣೆ ಕೊಟ್ಬಿಡ್ತೀನಿ. ಮೊದಲೆಲ್ಲ ನಿಮಗೆ 25 ವಾರ, 1 ವರ್ಷ, 2 ವರ್ಷ ಸಿನಿಮಾ ಓಡಿದ್ದು ಉಂಟು.
ಈಗಿನ ಪರಿಸ್ಥಿತಿ ಹೇಗಿದ್ದಾರೆ ಅಂದರೆ, ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕನ ಹಿಡ್ಕೊಂಡು ಸಿನಿಮಾ ಮಾಡಿದ್ರೆ ಟೇಬಲ್ ಬಿಸ್ನೆಸ್ ಅಂತೀವಿ ನಾವು. ಬಿಫೋರ್ ಸೇಫ್ ಎಲ್ಲಾಗ್ಬೋದು, ನಾವು ಒ ಟಿ ಟಿಲಿ ಆಗ್ಬೋದಾ, ಅಥವಾ ಟಿ ವಿ ರೈಟ್ಸ್ ಆಗ್ಬೋದಾ, ಆಡಿಯೋ ರೈಟ್ಸ್ ಆಗ್ಬೋದಾ, ಡಬ್ಬಿಂಗ್ ರೈಟ್ಸ್ ಆಗ್ಬೋದಾ, ಇದರಿಂದ ಎಷ್ಟು ಬರುತ್ತೆ? ಸೊ ಆಯಿತು, ಈಗ ನಾನೊಂದು ಪುನೀತ್ ರಾಜ್ಕುಮಾರ್ ಸರ್ ಅವರ ಸಿನಿಮಾನೇ ತೊಗೊಳ್ಳಿ, ಒಂದು 15-20 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಒಬ್ಬ ನಿರ್ಮಾಪಕನಾಗಿ, ನಾನು ನಿರ್ಮಾಪಕನಾಗಿ ಯೋಚನೆ ಮಾಡೋದೇನು ಅಂದರೆ, ಅದು 100 ದಿನ ಓಡುತ್ತೋ 200 ದಿನ ಓಡುತ್ತೋ ಸೂಪರ್ ಡೂಪರ್ ಹಿಟ್ ಆಗುತ್ತೋ ಅದು ಕೌಂಟ್ ತೊಗೊಳಲ್ಲ ಸರ್. ಫಸ್ಟು ನಾನು ಹಾಕಿದ ಬಂಡವಾಳ ನನಗೆ ಸೇಫ್ ಇದೆಯಾ ನಿರ್ಮಾಪಕನಾಗಿ, ಅದನ್ನು ನೋಡ್ತಾರೆ. ಸೊ ಬಿಫೋರ್ ಏನು ಮಾಡ್ಕೋತಾರೆ, ಟೈ ಅಪ್ ಮಾಡ್ಕೋತಾರೆ. ನೋಡಪ್ಪ, ಬಿಡುಗಡೆ ಆಗಿ 3 ವೀಕು ಅಥವಾ 4 ವೀಕು ಆದ ತಕ್ಷಣ ನೀನು ಒ ಟಿ ಟಿಗೆ ಹಾಕ್ಬೋದು, ಅಥವಾ ಟಿ ವಿ ಮಾಧ್ಯಮದಲ್ಲಿ ನೀವು ಹಾಕ್ಬೋದು. ಆ ನಿಟ್ಟಿನಲ್ಲಿ ಹೋಗಿದೆ ಬಿಟ್ಟರೆ ಕಂಟೆಂಟ್ ಚೆನ್ನಾಗಿಲ್ಲ ಅಥವಾ ಮತ್ತೊಂದಿಲ್ಲ ಅದೇನೂ ಇಲ್ಲ ಸರ್. ಅವರು ಆದರೂ ಬಿಫೋರ್ ಅವ್ರು ಸೇಫಾಗಿ ನೋಡ್ತಾರೆ, ಆಮೇಲೆ ಬಂದಿದ್ದು ಲಾಭನೇ. ಸೊ ಆ ಥರ ಹೋಗ್ತಾರೆ ಮನಸ್ಥಿತಿ. ಈಗಿರೋ ಮನಸ್ಥಿತಿನೇ ಹಂಗೆ ಸರ್. ಈಗ ಹಾಕ್ಬಿಡ್ತಾರೆ ಸರ್ ಸಿನಿಮಾ 2ನೇ ವಾರ, ಜನ ಬರೀತಾ 25ನೇ ವಾರ. ಈಗ ಜನ ಬರೋದೇ 2ನೇ ವಾರ ಆಗ್ಬಿಟ್ಟಿದೆ, ಅದು 25 ವಾರ ಅಲ್ಲ, ಜನ ಬರೋದೇ 2ನೇ ವಾರ ಆಗಿದೆ, ಅದು ಅಷ್ಟೇ. ಎಕ್ಸಾಕ್ಟ್ಲಿ ಸರ್, ನೀವು ಹೇಳ್ತಿರೋದು ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಯಾಕೆ ಪ್ರಶ್ನೆ ಕೇಳಿದ್ರೆ ನಿಮಗೆ ಅಂದರೆ, ಸರ್ ನಿಮಗೆ ಗೊತ್ತು ಆಲ್ರೆಡಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ವಾರಗಳು ನಡೀತಾನೆ ಇರುತ್ತೆ. ಖಂಡಿತ ಸರ್. ಇದ್ರ ಮಧ್ಯ ಆ 9ನೇ ದಿನಕ್ಕೆ ಆ ಒ ಟಿ ಟಿ ಸಿನಿಮಾ ಬಂದಾಗ ಅಪೋಸರ್ ಅಭಿಮಾನಿಗಳು ಆಕ್ರೋಶ ಮಾಡ್ಕೊಂಡ್ಬಿಟ್ಟಿದ್ರು, ಅಂದರೆ ಸಿಕ್ಕಾಪಟ್ಟೆ ಕೋಪಿಸ್ಕೊಂಡ್ಬಿಟ್ಟಿದ್ರು. ಏನಾಗ್ತಿದೆ, ಅವ್ರ ಸಿನಿಮಾಗಳು ಇನ್ನೂ ಓಡ್ತಿದೆ, ನಮ್ಮ ಸ್ಟಾರ್ ಸಿನಿಮಾಗಳು ಆಗಲೇ ನಿಂತ್ಬಿಟ್ಟಿದೆ ಅಂತೇಳಿ ಆ ಪ್ರೊಡ್ಯೂಸರ್ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಸೋಷಿಯಲ್ ಮೀಡಿಯಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋಗಿತ್ತು. ಅಂದರೆ ನಿರ್ಮಾಪಕನಿಗೆ ಹಾಕಿರೋ ದುಡ್ಡು ಬರೋದು ಇಂಪಾರ್ಟೆಂಟ್, ಐ ಅಗ್ರಿ ಸರ್. ಅದ್ರ ಜೊತೆಗೆ ಬರೀ ಸಿನಿಮಾ ಅಂದರೆ ಬರೀ ವ್ಯಾಪಾರನ ಅಥವಾ ಮನೋರಂಜನೆ ಅಥವಾ ಅಭಿಮಾನಿಗಳ ಖುಷಿ ಪಡಿಸೋಕ್ಕೂ ಸಿನಿಮಾ ಮಾಡ್ತೀವಾ, ಅಥವಾ ಕನ್ನಡ ಚಿತ್ರರಂಗನ ಇನ್ನೂ ನಾವು ಎತ್ತರಕ್ಕೆ ತೊಗೊಂಡೋಗ್ಬೇಕು ಅನ್ನೋದಕ್ಕೂ ಸಿನಿಮಾ ಮಾಡ್ತೀವಾ? ಸರ್, ಅದರಲ್ಲಿ ನಿಮ್ಗೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಸಿನಿಮಾ ಬಿಡುಗಡೆ ಮಾಡಿದಾಗ ಥಿಯೇಟ್ರಿಕಲ್ಲಿಗೆ ಆಡಿಯನ್ಸು ಬರದೇ ಇದ್ದಾಗ ಒಂದು ಬಂದ್ಬಿಡುತ್ತೆ. ಆ್ಯಸ್ ಎ ಹೀರೋ ಆಗಿ, ಒಬ್ಬ ನಿರ್ಮಾಪಕನಾಗಿ, ಅಟ್ಲೀಸ್ಟು ಇದು ಇಲ್ಲಿ ಬರದೇ ಇದ್ದಾಗ ಅವ್ರ ಜಾಗಕ್ಕೆ ಅದನ್ನು ತಲುಪಿಸೋಣ ಅನ್ನೋದೊಂದು ಇಂಥ ಒಳ್ಳೆ ಸಿನಿಮಾ ಸಾಯಬಾರ್ದು ಅನ್ನೋದೊಂದು ಇರುತ್ತೆ. ಅಂದರೆ ಈ ಸಿನಿಮಾ ಬಂತು ಹೋಯ್ತು ಕಣೆ, ಯಾವತ್ತು ಬಂತು ಅಂತಲೂ ಗೊತ್ತಾಗಲಿಲ್ಲ ನಮಗೆ ಅನ್ನೋ ಪರಿಸ್ಥಿತಿಲಿ ಇದ್ದಾಗ ಅಟ್ಲೀಸ್ಟ್ ಒ ಟಿ ಟಿಗೆ ನಾವು ಬಿಟ್ವಿ ಅಂದರೆ ಅವ್ರ ಕೈಯಲ್ಲೇ ಹೋಗುತ್ತೆ. ಅವಾಗಾದರೂ ನೋಡ್ತಾರೆ, ಇಂಥ ಸಿನಿಮಾ ಮಿಸ್ ಮಾಡ್ಕೊಂಬಿಟ್ವಾ ಅಂತ. ನಿಮಗೆ ಪ್ಯಾಂಡಮಿಕ್ ಟೈಮಲ್ಲೇ ಎಷ್ಟೋ ಸಿನಿಮಾಗಳನ್ನು ಇಲ್ಲಿ ಥಿಯೇಟ್ರಿಕಲ್ ರಿಲೀಸ್ ಮಾಡಿದಾಗ ಸಿನಿಮಾ ಓಡಲಿಲ್ಲ ಸರ್. ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಓಡಲಿಲ್ಲ, ಕೆಲವೊಂದು ಸಿನಿಮಾಗಳು ತುಂಬ ಚೆನ್ನಾಗಿತ್ತು ಸರ್. ಒ ಟಿ ಟಿಗೆ ಅಂತ ಬಿಟ್ಟಾಗ ಸರ್ ಮಿಲಿಯನ್ ಗಂಟ್ಲೆ ವ್ಯೂಸ್ ಆದವು ಸರ್. ಸೊ ಇಂಥ ಸಿನಿಮಾನ ನಾನು ಥಿಯೇಟ್ರಲ್ಲಿ ನೋಡಲಿಲ್ವಾ, ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಆಡಿಯನ್ಸು ಇದು ಫೇಸ್ಬುಕ್ಕಲ್ಲಿ ಹಾಕಿರೋದು ನಾನು ನೋಡಿದ್ದೀನಿ ಸರ್. ಅಂದರೆ ಕೆಲವೊಂದು ಏನಾಗ್ಬಿಡುತ್ತೆ ಅಂದರೆ, ಮನಸ್ಥಿತಿಗಳು ಕೇಳ್ತಾರೆ, ಸರ್ ಸಿನಿಮಾ ಹೋಗಿದ್ದೆ ನೀನು ಅಂತಾರೆ, ಹೋಗಿದ್ದೆ ಗುರು, ಹೆಂಗಿದೆ, ಓಕೆ ಹೌದಾ, ಇನ್ನೇನು ಬಂದ್ಬಿಡುತ್ತೆ ಬಿಡು, ಇನ್ನೊಂದು ವಾರ 15 ದಿನಕ್ಕೆ. ಸೊ ಆ ಥರ ಮನಸ್ಥಿತಿಗಳಿದ್ದಾಗ ನಾವು ಯಾವತ್ತೂ ಸರ್, ಅಸ್ತು ದೇವತೆಗಳು ಅಸ್ತು ಅಂತ ಇರ್ತಾರಂತೆ ಮೇಲೆ ಕೂತ್ಕೊಂಡು, ಆದಷ್ಟು ಒಳ್ಳೆಯದನ್ನೇ ಪ್ರಯತ್ನ ಮಾಡೋಣ, ಒಳ್ಳೆಯದನ್ನೇ ಹೇಳೋಣ. ಕೆಟ್ಟದ್ದನ್ನು ಹೇಳ್ಬಿಟ್ಟು ನಾನು ಇನ್ನೊಬ್ಬನ ಸಾಯಿಸೋಕ್ಕೆ, ಇನ್ನೊಬ್ಬನನ್ನು ಹಾಳು ಮಾಡೋಕ್ಕೆ ನಾನು ಯಾರು ಸರ್? ಆಯಿತು, ಒಂದ್ಸಲ ಹೋಗಿ ನೋಡಯ್ಯ ನೀನು. ನಾನು ಸರ್ ಪ್ರತಿ ಒಂದು ಸಿನಿಮಾನು ನೋಡ್ತೀನಿ ಸರ್. ಯಾವುದು ಬಿಡುಗಡೆ ಆಗುತ್ತೋ ಪ್ರತಿ ವೀಕು. ಈಗ ರೀಸೆಂಟಾಗಿ ಹೋಗ್ಬಿಟ್ಟು ಕೋಟೆ ನೋಡ್ಕೊಂಬಂದೆ ನಾನು. ಅಂದರೆ ನಾನು ಈಗ ರಿಲೀಸ್ ಆಗಿದ್ದು ಅದು ನಾನು ನೋಡ್ಕೊಂಬಂದೆ. ಲವ್ ಯು ಅನ್ನು ನೋಡಬೇಕು ನಾನು. ಯಾವುದೇ ಸಿನಿಮಾ ನಾನು ಬಿಡಲ್ಲ. ಏನಕ್ಕೆ ಬಿಡಲ್ಲ ಅಂದರೆ ಸರ್, ಕೋಟಿಗಟ್ಟಲೆ ದುಡ್ಡು ಹಾಕಿ ಖರ್ಚು ಮಾಡಿ ಸಿನಿಮಾ ಮಾಡಿರ್ತಾರೆ ಸರ್. ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ನನಗೆ ಕಾಲ್ ಮಾಡ್ತಾರೆ, ನಾನು ಫ್ರೀ ಟಿಕೆಟ್ ಇಸ್ಕೊಳಲ್ಲ. ಹೋಗ್ಬಿಟ್ಟು 100-120 ರೂಪಾಯಿನ ಹೋಗ್ಬಿಟ್ಟು ಅವ್ರು ಕೋಟಿ ಹಾಕಿದರೆ ಒಂದು 120 ರೂಪಾಯಿ ನಾನು ಹಾಕಿದ್ರೆ ಅದ್ರದ್ದೇ ನನ್ನ ಬರ್ಡನ್ ಆಗಲ್ಲ ಸರ್. ನಾನು ಆ ಸಿನಿಮಾ ಹೋಗ್ಬಿಟ್ಟು ನೋಡ್ತೀನಿ, ರಿವ್ಯೂಸ್ ಕೊಡಲ್ಲ ನಾನು. ಯಾರು ಕಾಲ್ ಮಾಡ್ತಾರೆ, ಈಗ ರಾಜು ಬೆಳಗೆರೆ ಅಂತ ನಾನು ಒಬ್ಬರಿಗೆ ಹೇಳಿ, ಹೆಂಗಿದೆಯಾ ಸಿನಿಮಾ ಅಂತಾನೆ, ಸಿನಿಮಾ ಚೆನ್ನಾಗಿದೆ ಹೋಗು ಅಂತೀನಿ. ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಸೆಕೆಂಡರಿ ಸರ್. ನನ್ನ ವ್ಯೂ ಪಾಯಿಂಟಲ್ಲಿ ಚೆನ್ನಾಗಿರಲ್ಲ, ನನ್ನ ವ್ಯೂ ಪಾಯಿಂಟಲ್ಲಿ ಚೆನ್ನಾಗಿರುತ್ತೆ ಅದು. ಹೋಗಿ ನೀನು ನೋಡು ಸಿನಿಮಾನ. ನೀನು ನೋಡ್ದೇ ಈಗ ಹರೀಶ ಹೇಳಿದಾನೆ ಚೆನ್ನಾಗಿಲ್ಲ ಅನ್ನೋದಕ್ಕೂ ನಾನು ಹೋಗಿ ನೋಡಿ ಅದನ್ನು ಚೆನ್ನಾಗಿದೆ ಅಂತ ಹೇಳೋಕ್ಕೂ ಡಿಫ್ರೆನ್ಸ್ ಇದೆ ಸರ್. ಈಗ ನಾನು ತುಂಬ ಆತ್ಮೀಯರಿಗೆ ಚೆನ್ನಾಗಿದೆ ನೋಡು ಅಂದಾಗ ಅವ್ನು ಇನ್ನೊಬ್ರು ಫೋನ್ ಮಾಡ್ತಾರೆ, ಬೆಳಗ್ಗೆರೆಗೆ ಇನ್ನೊಬ್ರು ಫೋನ್ ಮಾಡ್ತಾರೆ, ಹೆಂಗಿದೆ ಅಂತೆ ಸಿನಿಮಾ, ಸೂಪರಾಗಿದೆ ಅಂತೆ ಅಂತಾನೆ ಅವನು. ಚೆನ್ನಾಗಿಲ್ಲ ಅಂತ ನಾನು ಹೇಳಿರ್ತೀನಿ ಅಂತ ಇಟ್ಕೋ, ಚೆನ್ನಾಗಿಲ್ಲ ಅಂತ ಗುರು ಡಬ್ಬಾ ಸಿನಿಮಾ, ಅಲ್ಲಿಂದ ಮೌತ್ ಪಬ್ಲಿಸಿಟಿ ಹೊಟ್ಟೋಗ್ಬಿಡುತ್ತೆ. ಅವ್ನು ಇನ್ನೊಬ್ರಿಗೆ ಫೋನ್ ಮಾಡ್ತಾನೆ. ಈ ಥರ ಹೋಗುತ್ತೆ ಸರ್. ಯಾವತ್ತೂ ನಾವು ಒಳ್ಳೇದನ್ನು ಬಯಸೋಣ ಅಲ್ಲ, ಆದಷ್ಟು ನಾವು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡೋಣ, ಕೆಟ್ಟದ್ದಂತೂ ಬಯಸೋದು ಬೇಡ ಸರ್.